ಇದು ಡಿಸಿ ಕನ್ವರ್ಷನ್ ಆಗಿರೋದ್ರಿಂದ ಈ ಖಾತಾ ಸಿಗೋದ್ರಿಂದ ನಿಮಗೆ ಎಲ್ಲಾ ಮೇಜರ್ ಬ್ಯಾಂಕ್ಸ್ ಅಲ್ಲೂ ನಿಮಗೆ ಲೋನ್ ಸಿಗುತ್ತೆ. ಅದು ಬಂದು BMRD ಸೈಟ್ಸ್ ಇದೆ, ಅದು ಬಂದು 2500 ಇದೆ, ಅದು 1 ರೂಪಾಯಿನೂ ಕಮ್ಮಿ ಮಾಡಲ್ಲ. ಬುಕಿಂಗ್ ಅಮೌಂಟ್ ಅಂತ ಕೊಟ್ಬಿಟ್ಟಿರ್ತಾರೆ. ಸೈಟ್ ಏನೋ ಇಷ್ಟ ಆಗಲಿಲ್ಲ ಅಂತಂದ್ರೆ ಬುಕಿಂಗ್ ಅಮೌಂಟ್ ರೀಫಂಡ್ ಮಾಡ್ತೀವಿ ಸರ್. ರೀಫಂಡ್ ಮಾಡ್ತೀವಿ, 100% ಸಿಗುತ್ತೆ. ಹೌದು ಸರ್. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಸೈಟ್ ಹುಡುಕ್ತಾ ಇದ್ದೀರಾ, ಕನ್ವರ್ಷನ್ ಆಗಿರೋ ಸೈಟ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ, ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ರಾಜ್ ಪ್ರಾಪರ್ಟಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಮತ್ತೊಂದು ಲೆವೆಟ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅಂತ ಇವಾಗ ಬಂದಿರೋದು. ಭುವನ್ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅವರ ಹೊಸ ಪ್ರಾಜೆಕ್ಟು ಇದು ಬಂದು ಗಂಗಾಧರೇಶ್ವರ ಲೇಔಟ್ ಅಂತ ಅಂದ್ಬಿಟ್ಟು. ಸೊ ಈ ಲೇಔಟ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಮೇಡಮ್ ಅವ್ರು ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ಮೊದಲಿಗೆ ಭುವನ್ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅವ್ರ ಕಂಪ್ನಿ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಒಂದ್ಸಲ ಹೇಳ್ಬಿಡಿ. ನಮ್ಮ ಹೆಸರು ಪ್ರೀತಿ ಅಂತ. ಭುವನ್ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ನಮ್ದು ಆಫೀಸ್ ಬಂದು ಅಂಬೇಡ್ಕರ್ ಕಾಲೇಜ್ ಮಲತಳ್ಳಿ ಇದೆಯಲ್ಲ, ಅಲ್ಲಿ ಬರುತ್ತೆ ನಮ್ದು ಆಫೀಸು. ಓಕೆ, ಎಷ್ಟನೇ ಪ್ರಾಜೆಕ್ಟ್ ಮೇಡಮ್ ನಿಮ್ದು? ಸರ್ ಇದು 5 ಪ್ರಾಜೆಕ್ಟ್ ಆನ್ ಗೋಯಿಂಗ್ ಅಲ್ಲಿ ಇದೆ ಸರ್. ಪ್ರೆಸೆಂಟ್? ಹೌದು ಸರ್. ಓಕೆ, ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀರಾ? 4 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ ಸರ್. 80% ಮಾತ್ರ ಮಾಡಿದ್ದೀವಿ. ಇನ್ನು 20% ಅಗ್ರಿಮೆಂಟ್ ಅಲ್ಲಿ ಪ್ರೊಸೀಜರ್ ಅಲ್ಲಿ ಮೂವ್ ಆನ್ ಆಗ್ತಿದ್ದಾರೆ ಸರ್. ಓಕೆ, ಮೊದಲಿಗೆ ಫಸ್ಟ್ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಮೇಡಮ್. ಇದು ಸರ್, ಇದು ಬಂದು ಹುಸ್ಕೂರ್ ವಿಲೇಜ್ಗೆ ಅಟ್ಯಾಚ್ ಆಗಿರೋ ಪ್ರಾಪರ್ಟೀಸ್. ಇದು ಬಂದು ನೆಲಮಂಗಲದಿಂದ 2 ಕಿಲೋಮೀಟರ್ಸ್ ಆಗುತ್ತೆ. IMR ರಿಂಗ್ ರೋಡ್ ಇಂದ 2 ಕಿಲೋಮೀಟರ್ಸ್ ಆಗುತ್ತೆ. ಹೆಸರುಘಟ್ಟದಿಂದನೂ ನೀವು ತಗೋಬಹುದು ಸರ್ ರೋಡ್. ಇದು ನಿಯರ್ ಬೈ ಫೆಸಿಲಿಟಿ ಅಂತ ಬಂದ್ರೆ ಏನೇನು ಬರುತ್ತೆ? ಅದು ಸರ್, ಇದು ಬಂದು ಹಾಲೂರು ಕ್ರಿಕೆಟ್ ಸ್ಟೇಡಿಯಂ ಸಿಗುತ್ತೆ, ವಿದ್ಯಾ PU ಕಾಲೇಜ್ ಸಿಗುತ್ತೆ, ಕದಂಬ PU ಕಾಲೇಜ್ ಸಿಗುತ್ತೆ, ಮತ್ತೆ ಬಂದು APMC ಸಿಗುತ್ತೆ ನಿಮಗೆ ಸರ್. APMC ಯಶವಂತಪುರದಲ್ಲಿ ಇತ್ತಲ್ಲ, ಅದು ಈ ಕಡೆ? ಹೌದು ಸರ್, ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಇವಾಗ. ಲೇಔಟ್ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಏನು ಸರ್? ಅಮ್ಯುನಿಟೀಸ್ ಬಂದು ನಿಮಗೆ ಡ್ರೈನೇಜ್ ಆಗಿರ್ಬೋದು, ಸ್ಯಾನಿಟರಿ ಆಗಿರ್ಬೋದು, ಮತ್ತೆ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ಸರ್. ಇದು ರೋಡ್ ಏನು ಫೀಟ್ ಬರುತ್ತೆ ಮೇಡಮ್? ಸರ್ ಇದು ಬಂದು 30 ಫೀಟ್ ರೋಡ್ ಬರುತ್ತೆ ಸರ್ ನಿಮಗೆ. 30 ಫೀಟ್ ರೋಡ್ ಹೌದು. DC ಕನ್ವರ್ಷನ್ ಆಗಿದೆ ಅಂತ? ಹೌದು. ಓಕೆ, ಇವಾಗ ಪ್ರೆಸೆಂಟ್ ಖಾತೆ ಏನು ಬರುತ್ತೆ ಸರ್? ಅಟ್ ಪ್ರೆಸೆಂಟ್ ನಿಮಗೆ ಈ ಖಾತಾ ಸಿಗುತ್ತೆ. ಈ ಖಾತಾ ಪ್ರೆಸೆಂಟ್ ಇದೆ ಅಂದ್ರೆ ಉಂಡೆ ಖಾತಾ ಇದೆ? ಉಂಡೆ ಖಾತಾ ಸಿಗುತ್ತೆ. ಇಂಡಿವಿಜುವಲ್ ರಿಜಿಸ್ಟರ್ ಆಯ್ತು ಅಂತಂದ್ರೆ ರಿಜಿಸ್ಟ್ರೇಷನ್ ಆದ್ಮೇಲೆ ಇಂಡಿವಿಜುವಲ್ ಆಗಿ ನಿಮಗೆ ಖಾತಾ ಸಿಗುತ್ತೆ. ಈ ಖಾತಾ ಸಿಗುತ್ತೆ. 100% ಸಿಗುತ್ತೆ? 100% ಸಿಗುತ್ತೆ ಸರ್. ಓಕೆ, ಕನೆಕ್ಟಿವಿಟಿ ಅಂತ ಬಂದ್ರೆ ಏನೇನು ಬರುತ್ತೆ? ಕನೆಕ್ಟಿವಿಟಿ ಅಂತ ಬಂದ್ರೆ ನಿಮಗೆ ನೆಲಮಂಗಲ ಇಂದ 2 ಕಿಲೋಮೀಟರ್ಸ್ ಆಗುತ್ತೆ. APMC ಹ್ಯಾಡ್ ಇಂದ ನಿಮಗೆ 2 ಕಿಲೋಮೀಟರ್ಸ್ ಆಗುತ್ತೆ. ಇದು ಬಂದು ಡಬಲ್ ರೋಡ್ IMR ರಿಂಗ್ ರೋಡ್ ಆಗ್ತಿದೆ, ಅಲ್ಲಿಂದ ಜಸ್ಟ್ ನಿಮಗೆ 2 ಕಿಲೋಮೀಟರ್ಸ್ ಅಲ್ಲಿ ಇದು ಲೇಔಟ್ ಸಿಗುತ್ತೆ ಸರ್. ಓಕೆ, ಟೋಟಲ್ ಸೈಟ್ಸ್ ಎಷ್ಟು ಮಾಡಿರೋದು? ಇದು ಟೋಟಲ್ ಸೈಟ್ ಬಂದು 20 ಸೈಟ್ಸ್ ಇದೆ ಸರ್. 11 ಸೈಟ್ಸ್ ಅವೈಲೇಬಲ್ ಸೈಟ್ ಇದೆ. ಅವೈಲೇಬಲ್ ಇರೋದು 11 ಸೈಟ್ಸ್ ಮಾತ್ರ? ಹೌದು ಸರ್. 4 ಬಂದು ರಿಜಿಸ್ಟ್ರೇಷನ್ ಆಗಿದೆ, ಇನ್ನು 4 ಬಂದು ಅಗ್ರಿಮೆಂಟ್ ಅಲ್ಲಿ ಬ್ಯಾಂಕ್ ಲೋನ್ ಅಲ್ಲಿ ಮೂವ್ ಆಗಿದ್ದಾರೆ ಸರ್. ಎಲ್ಲ ಬ್ಯಾಂಕಲ್ಲೂ ಲೋನ್ ಆಗುತ್ತಾ? ಹೌದು ಸರ್, ಎಲ್ಲ ಬ್ಯಾಂಕಲ್ಲೂ ಲೋನ್ ಆಗುತ್ತೆ. ಇದು DC ಕನ್ವರ್ಷನ್ ಆಗಿರೋದ್ರಿಂದ ಈ ಖಾತಾ ಸಿಗೋದ್ರಿಂದ ನಿಮಗೆ ಎಲ್ಲಾ ಮೇಜರ್ ಬ್ಯಾಂಕ್ಸ್ ಅಲ್ಲೂ ನಿಮಗೆ ಲೋನ್ ಸಿಗುತ್ತೆ. ಅಪ್ ಟು ನಿಮಗೆ ಯಾವ ಮೇಜರ್ ಬ್ಯಾಂಕ್ಸ್ ನೀವು ಚಾಯ್ಸ್ ಮಾಡ್ತೀರಲ್ಲ, ಅದ್ರ ಬ್ಯಾಂಕ್ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ಸರ್ ನಿಮಗೆ. ಓಕೆ, ಇಲ್ಲಿ ಯಾವ ತರ ಡೈಮೆನ್ಷನ್ ಸಿಗುತ್ತೆ ಮೇಡಮ್? ಸರ್ ಇದು ಬಂದು 20-30 ಆಗಿರ್ಬೋದು, 30-40 ಆಗಿರ್ಬೋದು ಸರ್. ಇವ 2 ಡೈಮೆನ್ಷನ್ ಸಿಗುತ್ತೆ ಸರ್. ಕಾರ್ನರ್ ಸೈಟ್ ಎಲ್ಲ ಸಿಗುತ್ತಾ? ಹೌದು ಸರ್. ಕಾರ್ನರ್ ಸೈಟ್ ಬಂತ ಅಂದ್ರೆ ನಿಮಗೆ 10% ಎಕ್ಸ್ಟ್ರಾ ಆಗುತ್ತೆ ಸರ್. ಯಾಕೆ ಬಂದ್ರೆ ನಿಮಗೆ 2 ಫೇಸಿಂಗ್ ಅಲ್ಲಿ ಸಿಗುತ್ತೆ. ಇದು ಕಮರ್ಷಿಯಲ್ ಸ್ಟ್ರೀಟ್ ಆಗಿರೋದ್ರಿಂದ ನಿಮಗೆ 10% ಎಕ್ಸ್ಟ್ರಾ ಸಿಗುತ್ತೆ. ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರೆ ರೆಸಿಡೆನ್ಸ್ ಆದ್ರೂ ಮಾಡ್ಕೋಬಹುದು. ಹೌದು ಸರ್. ಸರ್ ಅದು ಬಂದು BMRD ಅಪ್ರೂವ್ಡ್ ಆಗಿರೋದ್ರಿಂದ 2500 ಗೆ ಇದ್ ಮಾಡ್ತಿದ್ದಾರೆ. ಹೌದು ಸರ್, ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದು ಬಂದು BMRD ಸೈಟ್ಸ್ ಇದೆ. ಅದು ಬಂದು 2500 ಇದೆ, ಅದು 1 ರೂಪಾಯಿನೂ ಕಮ್ಮಿ ಮಾಡಲ್ಲ. 2500 ಇದೆ. ವೀಕ್ಷಕರನ್ನ ನೋಡ್ತಿರ್ಬೋದು, ಲೇಔಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸೊ ಎಲ್ಲ ಥರ ಅಮ್ಯುನಿಟೀಸ್ ಕೂಡ ಇವ್ರು ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ಕನೆಕ್ಟಿವಿಟಿ ಅಂತ ಬಂದರೆ ಎಲ್ಲನೂ ನಿಮಗೆ ಹತ್ರದಲ್ಲಿ ನೀವು ಆನ್ ದ ವೇ ನೀವು ವಿಸಿಟ್ಗೆ ಅಂತ ಬಂದರೆ ಪ್ರತಿಯೊಂದು ನೀವು ನೋಡ್ಕೊಂಡು ಬರ್ಬೋದು. ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಕ್ರಿಕೆಟ್ ಸ್ಟೇಡಿಯಂ ಆಗಿರ್ಬೋದು, ಪ್ರತಿಯೊಂದು ಅಮ್ಯುನಿಟೀಸ್ ಕೂಡ ಇಲ್ಲಿ ಸಿಗುವಂಥದ್ದು. ವಿಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸಲಿ ಪ್ರಾಪರಾಗಿ ವಿಸಿಟ್ ಮಾಡಿದ್ರೆ ನಿಮಗೆ ಲೇಔಟ್ ಹೇಗಿದೆ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಸೊ ಎಲ್ಲ ಥರ ಅಮ್ಯುನಿಟೀಸು ಮಾಡಿಕೊಟ್ಟಿರೋದ್ರಿಂದ ನೀವು ನೋಡ್ತಿರೋ ಒಂದೇ ಫ್ಲಾಟ್ ಲೇಔಟ್ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದರೂ ನೀವು ಸೈಟ್ನ ಬುಕ್ ಮಾಡಿಕೊಂಡ್ರೆ ಸೊ ನಿಮಗೆ ಫ್ಯೂಚರ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಲೀಗಲ್ ವಿಷಯಕ್ಕೆ ಅಂತ ಬಂತಂದರೆ ಇವರು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ನೀವು ಒಂದ್ಸಲಿ ನಿಮ್ಮ ಲಾಯರ್ ಯಾರು ಇರ್ತಾರೆ ಅವ್ರ ಹತ್ರ ಪ್ರತಿಯೊಂದು ಒಪಿನಿಯನ್ ತಿಳ್ಕೊಂಡಾದ್ಮೇಲೆ ನೀವು ಫರ್ದರ್ ಮೂವ್ ಆಗ್ಬೋದು. DC ಕನ್ವರ್ಷನ್ ಆಗಿರೋದ್ರಿಂದ ಲೆಟ್ರೇಟ್ ಕೊಟ್ಟಿರೋಂಥದ್ದನ್ನು ನೀವು ನೋಡ್ಬೋದು. ನೀವು ನೋಡ್ತಿದ್ದೀರಾ. ಹಾಗೆ ಇದು ಬಂದು ಈ ಸ್ವತ್ತು ಆಗಿರೋದ್ರಿಂದ ನೀವು ಡಿಸ್ಪ್ಲೇ ಆಗ್ತಿದೆಯಲ್ಲ, ಅದು ಈ ಸ್ವತ್ತು ಕೊಟ್ಟಿರುವಂಥದ್ದು ಈ ಪ್ರಾಪರ್ಟಿಗೆ. ಸೊ ಇಂಡಿವಿಜುವಲ್ ಆಗಿ ನಿಮಗೆ ಈ ಖಾತಾ ಕೂಡ ಸಿಗುತ್ತೆ. ನೀವೇನಾದರೂ ಫ್ಯೂಚರ್ಗೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ನೀವೇನೋ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ಲೀಗಲ್ನ ನೀವು ಒಂದ್ಸಲಿ ನೀಟಾಗಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ಫರ್ದರ್ ಮೂವ್ ಆಗಿ. ಅದು ಇವ್ರ ಆಫೀಸ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಮಲತಳ್ಳಿ ಹತ್ರ ಇವ್ರ ಆಫೀಸ್ ಬರುವಂಥದ್ದು. ಈ ಲೇಔಟ್ದು ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ವಿಸಿಟ್ ಅಂತ ಬಂದರೆ ಹೆಂಗೆ ಮೇಡಮ್? ನಮ್ಮ ಆಫೀಸ್ ಕಡೆಯಿಂದನೇ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ ಸರ್. ಅವರು ಫ್ಯಾಮಿಲಿ ಸಮೇತ ಬಂದರೆ ನಾವು
ಕ್ಯಾಬ್ ಕೊಡ್ತೀವಿ. ಈ ಲೇಔಟ್ ನೋಡಕ್ಕೆ ಬರ್ತೀನಿ ಅಂತಂದರೆ ನೀವೇ ಫ್ರೀ ವಿಸಿಟ್ ಮಾಡ್ತೀರಾ ಹಾಂ ಫ್ಯಾಮಿಲಿಗೆ? ಹೌದು ಸರ್, ಮಾಡಿಸ್ತೀವಿ. ಓಕೆ ಮೇಡಮ್, ಅಮ್ಯುನಿಟೀಸ್ ಬಗ್ಗೆ ಎಲ್ಲ ಹೇಳಿದ್ರ. ಸೊ ಕರೆಂಟ್ ಲೈನ್ ಕನೆಕ್ಷನ್ ಆಗಿರ್ಬೋದು, ವಾಟರ್ ಕನೆಕ್ಷನ್ ಆಗಿರ್ಬೋದು, ಡ್ರೈನೇಜ್ ಕನೆಕ್ಷನ್ ಆಗಿರ್ಬೋದು, ಹೌದು ಸರ್. ಎಲ್ಲದ್ರ ಬಗ್ಗೆ ಹೇಳಿದ್ರೆ ನಿಮ್ಮ ಲೆವೆಟಲ್ಲಿ ಎಂತಕ್ಕೆ ಸೈಟ್ ತಗೋಬೇಕು ಸರ್? ಯಾಕಂದ್ರೆ ಇವಾಗ ಬೇರೆ ಕಡೆ ಎಲ್ಲ ನೋಡಿರೋ ಪ್ರಕಾರ ನೀವು ಜಲ್ಲಿಕಲ್ಲು ಹಾಕಿಸ್ಬಿಟ್ಟು ತಾರ್ ರೋಡು ಮುಂದಕ್ಕೆ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ ಬಂದು 100% ಡೆವಲಪ್ಮೆಂಟ್ ಆಗೋಗಿದೆ. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಬಂದು ಡ್ರೈನೇಜ್ ಆಗಿದೆ, ಸ್ಯಾನಿಟರಿ ಆಗಿದೆ, ವಾಟರ್ ಕನೆಕ್ಷನ್ ಆಗಿದೆ. ನೀವು ಬೇಕು ಅಂತಂದ್ರೆ ಮನೆ ಕಟ್ಟಿಸೋದಾದ್ರೆ ಬೋರ್ ಕೂಡ ಸಿಗುತ್ತೆ. ಇದು ರೆಡಿ ಫಾರ್ ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಆಗುತ್ತೆ ಸರ್ ಇದು. ಓಕೆ ಮೇಡಮ್, ಪೆಂಡಿಂಗ್ ವರ್ಕು ಅಂತ ಬಂದರೆ ಏನಾದರೂ ಇದೆಯಾ ಪೆಂಡಿಂಗ್ ಇರೋ? ಇಲ್ಲ ಸರ್, ಇದು 100% ಡೆವಲಪ್ಮೆಂಟ್ ಆಗೋಗಿದೆ ಸರ್. ಪೆಂಡಿಂಗ್ ಇರೋ ಏನೂ ಇಲ್ಲ ಸರ್, ಎಲ್ಲ ಫುಲ್ ಕ್ಲಿಯರ್ ಹೌದು ಮಾಡಿದ್ದೀರಾ? ಸರ್. ನೀವೇ ನೋಡ್ತಾ ಇದ್ದೀರಲ್ಲ ಸರ್. ವಾಟರ್ ಕನೆಕ್ಷನ್ ಅಂದ್ರೆ ಈಗ ಏನು ಕಾವೇರಿ ವಾಟರ್ ಬರುತ್ತೆ ಹೇಗೆ? ಹಾ ಇಲ್ಲ ಸರ್, ಇದು ಬಂದು CMC ವಾಟರ್ ಬರುತ್ತೆ. CMC ವಾಟರ್ ಕನೆಕ್ಷನ್ 100% ಡೆವಲಪ್ಮೆಂಟ್ ಆಗೋಗಿದೆ. ಇನ್ ಕೇಸ್ ನೀವು ಸಪ್ರೇಟ್ ಆಗಿ ನೀವು ಬೋರ್ ಹಾಕಿಸ್ಕೋತೀನಿ ಅಂದ್ರೂ ಬೋರ್ಗೆ ನಿಮ್ಗೆ ಅವೈಲೇಬಲ್ ಇದೆ ಸರ್. ಇಂಡಿವಿಜುವಲ್ ಆಗಿ ಹಾಕಿಸ್ಕೋಬಹುದು. ಫೈನಲ್ ಆಗಿ ಪ್ರೈಸ್ ಅಂತ ಬಂದ್ರೆ ಏನು ಕೋಟ್ ಮಾಡ್ತಿದ್ದೀರಾ ಪ್ರೈಸ್? ಸರ್ ನಿಮ್ಗೆ ಗೊತ್ತಿರೋ ಪ್ರಕಾರ ಹೇಳಿ ಸರ್. ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಿ ನೋಡ್ತಾ ಇದ್ದೀರಾ, ಯಾವ ರೇಟ್ ಕೊಡ್ಬೋದು ನೀವೇ ಹೇಳಿ ಸರ್. ನೀವೇ ಹೇಳಿದ್ರ BMRDA 2,500ಕ್ಕೆ ಓಡ್ತಿದೆ ಅಂತ. ಹೌದು ಸರ್. ಒಂದು ಅಂದಾಜು ಒಂದು 2,000 ಇರ್ಬೋದಾ? ಇಲ್ಲ ಸರ್, ಇದು ಬಂದು ಕೇವಲ ನಿಮ್ಗೆ 1,799 ರೂಪಾಯಿಗೆ ಕೊಡ್ತಾ ಇದೀವಿ ಸರ್. 1,799? ಹೌದು ಸರ್. 1,800 ರೂಪಾಯಿ ಅನ್ಕೊಳ್ಳಿ. ಹೌದು ಸರ್, ಹೌದು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈ ಲೆವೆಟ್ ನಾವು ಪ್ರೈಸ್ ಬಂದ್ಬಿಟ್ಟು 1,800 ರೂಪಾಯಿ ಕೋಟ್ ಮಾಡ್ತಿರೋಂಥದ್ದು. ಸೊ ನೀವು ಅಕ್ಕಪಕ್ಕ ಡೆವಲಪ್ಮೆಂಟ್ ಆಗಿರೋದನ್ನು ನೋಡ್ಬೋದು. ಸೊ ನೀವು ಅಕ್ಕಪಕ್ಕ ವಿಚಾರಿಸ್ಕೊಂಡು ಒಂದ್ಸಲಿ ಬನ್ನಿ. ನಿಮ್ಗೇನೋ ಕಂಫರ್ಟಬಲ್ ಇತ್ತು ಅಂತಂದರೆ ಲೀಗಲ್ನ ಒಂದ್ಸಲಿ ನೀಟಾಗಿ ಚೆಕ್ ಮಾಡಿಸ್ಕೊಳ್ಳಿ. ಮೇಡಮ್, ಬುಕ್ಕಿಂಗ್ದು ಹೇಳಿಲ್ಲ. ಬುಕ್ಕಿಂಗ್ ಅಂತ ಬಂದರೆ ಹೆಂಗೆ ಸರ್? ಇದು ಲಿಮಿಟೆಡ್ ಸೈಟ್ಸ್ ಇರೋದ್ರಿಂದ ನಿಮಗೆ ನಾನು ಬುಕ್ಕಿಂಗ್ ಅಂತ 1 lakh ತಗೋತೀವಿ. 1 lakh ಆಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಇನ್ ಕೇಸ್ ನಿಮ್ಮ ಲಾಯರ್ ಏನಾದರೂ ಇದ್ರೆ ಲೀಗಲ್ ಪ್ರಕಾರ ಟೈಮ್ ಇರುತ್ತೆ? ಇದು 1 week ಅಲ್ಲ ಸರ್, 10 days ಟೈಮ್ ಇರುತ್ತೆ ನಿಮಗೆ. 10 days? ಹೌದು ಸರ್. ಒಟ್ನಲ್ಲಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ಫರ್ದರ್ ಮೂವ್ ಆಗ್ಬೋದು? ಹೌದು ಸರ್, ಫರ್ದರ್ ಮೂವ್ ಆನ್ ಆಗ್ಬೋದು. 80% ನಿಮಗೆ ಬ್ಯಾಂಕ್ ಲೋನ್ ಸಿಗುತ್ತೆ, ಇನ್ನು 20% ನಿಮಗೆ ಅಗ್ರಿಮೆಂಟ್ಗೆ ಮೂವ್ ಆನ್ ಆಗ್ಬೋದು ಸರ್. ಓಕೆ, ಇನ್ನೇನು ಇನ್ ಕೇಸು ಬುಕ್ಕಿಂಗ್ ಅಮೌಂಟು ಅಂತ ಕೊಟ್ಬಿಟ್ಟಿರ್ತಾರೆ, ಸೈಟ್ ಏನೋ ಇಷ್ಟ ಆಗಲಿಲ್ಲ ಅಂತಂದರೆ ಬುಕ್ಕಿಂಗ್ ಅಮೌಂಟ್ ರೀಫಂಡ್ ಮಾಡ್ತೀವಿ ಸರ್. ರೀಫಂಡ್ ಮಾಡ್ತೀವಿ, 100% ಸಿಗುತ್ತೆ? ಹೌದು ಸರ್. ನೋಡೋದಲ್ಲ ವೀಕ್ಷಕರೇ, ಈ ಲೇಔಟ್ನ ಕಂಪ್ಲೀಟ್ ಮಾಹಿತಿನ ಮೇಡಮ್ ಅವ್ರು ನನಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ಅಕ್ಕಪಕ್ಕ ಒಂದ್ಸಲಿ ವೆರಿಫಿಕೇಷನ್ ಮಾಡಿಕೊಂಡೇ ನೀವು ಒಂದ್ಸಲಿ ಈ ಲೇಔಟ್ಗೆ ವಿಸಿಟ್ ಮಾಡಿ. ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಆಲ್ಮೋಸ್ಟ್ ಶೇರ್ ಮಾಡೋದಕ್ಕೆ ನೋಡಿ. ಸೊ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇದೇ ಥರ ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವೀಡಿಯೋಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.